ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು. ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ. ಈ ವಚನದ ಭಾವಾರ್ಥ ಆಡುವ ಭಾಷೆ ಕನ್ನಡದಲ್ಲಿಯೇ ವಚನವಿದೆ. ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವ, ಲಿಂಗ ಆಯತ ಧರ್ಮ. ಆ ಕಾರಣಕ್ಕಾಗಿಯೇ ಮಹಾತ್ಮ ಬಸವಣ್ಣನವರು ನಮಗೆ ಈ ಬ್ರಹ್ಮಾಂಡದ ಲಾಂಛನ ಅರಿವಿನ ಕುರುಹು ಕೊಟ್ಟರು. ನೀವು ದೇವರನ್ನ ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ, ನಿಮ್ಮ ಅಂತರಂಗದಲ್ಲಿಯೇ ನೀವು ನೋಡಿಕೊಳ್ಳಿರಿ. ನಿಮ್ಮ ಮನವನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ಎಲ್ಲರನ್ನ ಕಲ್ಯಾಣ ಬಯಸುವ ಕಾರ್ಯಕ್ಕೆ ನೀವು ಸಿದ್ಧರಾಗಿರಿ. ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಹೇಳಿದ ವಚನ ಈ ಬಸವಣ್ಣನವರ ವಚನ. ಇವತ್ತು ನೋಡ್ತಾ ಇದ್ದೀವಲ್ಲ ನಾವು. ಆ ಕಾರಣಕ್ಕಾಗಿ ಎಲ್ಲ ಕಡೆ ಸ್ವಾರ್ಥಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಮುಗ್ಧರು ಇವರು ಪ್ರತಿಯೊಬ್ಬರನ್ನ ಎಲ್ಲವನ್ನು ನಂಬತಕ್ಕಂಥ ಜನ ಇದ್ದಾರೆ. ಸುಳ್ಳು ಹೇಳಿ, ಗೊಳ್ಳು ಹೇಳಿ, ಪೊಳ್ಳು ಹೇಳಿ. ಈ ಕಾರಣಕ್ಕಾಗಿಯೇ ಇವತ್ತು ದೇಶದಲ್ಲಿ ಎಲ್ಲ ಪರಕೀಯರು ಬಂದು ಇಲ್ಲಿ ಆಳಿದ್ದಾರೆ ಈ ಜನರ ಮೇಲೆ. ಇವಾಗ ಕೂಡ ಈ ದೇವರು ಧರ್ಮದ ಹೆಸರ ಮೇಲೆ ನಮ್ಮೆಲ್ಲರನ್ನ ಆಳುತ್ತಿರುವ ಜನ ಯಾರಿದ್ದಾರೆ ಅಂದರೆ ಈ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸಂಸಾರಿಕ ಧರ್ಮವಿದೆಯಲ್ಲ, ಈ ಸನ್ಯಾಸಿ ರೂಪದಲ್ಲಿ ಬಂದು ಇಡೀ ದೇಶವನ್ನು ಆಳುತ್ತಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡುತ್ತಿದ್ದೇವೆ. ಆ ಕಾರಣಕ್ಕಾಗಿ ಅವತ್ತಿನ ರಾಜರು ಹೋಗಿಬಿಟ್ರು. ದೇಶ ಸ್ವತಂತ್ರವಾದ ನಂತರ ಬ್ರಿಟಿಷರು ಹೋದರು. ಈಗ ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ಜನರ ತಲೆಯಲ್ಲಿ ಹಾಕಿ ನಮ್ಮೆಲ್ಲರನ್ನ ಬಸವ ತತ್ವದ ಕಡೆ ಕರೆದೊಯ್ಯುವ ಬದಲಾಗಿ ಮೂಢ रूढ़ी, पाखंडवाद, अंधविश्वास 33 करोड़ भगवान बनाकर लूटे जा रहा है. इनसे बचना है तो सिर्फ अनुभव मंटप के शरणों का वचन का किताब पढ़िए. ये बसव समिति का वचन है. 2500 वचन है. 100 से ज़्यादा शरणों का इतिहास है. 33 ಭಾಷೆಯಲ್ಲಿ ಗ್ರಂಥ ಸಿಗುತ್ತದೆ ಎಂದು ಹೇಳುತ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಈ ವಚನದ ವಿಡಿಯೋ, ಈ ವಚನವನ್ನು ಆತ್ಮಾವಲೋಕನ ಮಾಡಿರಿ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.